ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಾವು ಒಂದು ದೆವ್ವ ಇರೋಂಥ ಮನೆಗೆ ಹೋಗ್ತಾಯಿದ್ವಿ. ಒಂದು ಗಾಡಿ ಹೆಡ್ಲೈಟು ಕೆಟ್ಟೋಗ್ಬಿಟ್ಟಿತ್ತು, ಆನ್ ಆಗ್ತಾಯಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಹಂಗೆ ಹೋಗ್ತಾಯಿದ್ದೀನಿ. ಟೈಮ್ ಬಂದು 11:30 ಆಗಿದೆ ನೈಟು. ಅಲ್ಲಿ ಜನಗಳು ದೆವ್ವ ಇದೆ ಆ ಥರ ಈ ಥರ ಕಥೆಗಳು ಹೇಳ್ತಾರೆ. ಅದಕ್ಕೋಸ್ಕರ ನಾವು ನಿಜ ಇಲ್ಲ ಅಂತ ಚೆಕ್ ಮಾಡೋಕೆ ಹೋಗ್ತಾಯಿದ್ವಿ. ಹೇಳಿದೆಲ್ಲ ಇದೇ ಊರಲ್ಲಿ ಮನೆಯಲ್ಲಿ ದೆವ್ವ ಇರೋದು. ಬನ್ನಿ ಫ್ರೆಂಡ್ಸ್, ದೆವ್ವ ಇದೆಯೋ ಇಲ್ವಾ ಅಂತ ಹೋಗಿ ಚೆಕ್ ಮಾಡೋಣ. ಇದೆ ಫ್ರೆಂಡ್ಸ್ ಮನೆ, ದೆವ್ವದ ಮನೆ. ಫುಲ್ ಭಯಂಕರವಾಗಿದೆ. ಈ ಸುತ್ತಮುತ್ತ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಜೈ ಶ್ರೀರಾಮ್ ಅಂದ್ಕೊಂಡು ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಗಾಡಿಯಲ್ಲಿ ಸ್ಟಾಪ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಮನೆ ಇದೆ. ಬನ್ನಿ ಮನೆ ಒಳಗೆ ಹೋಗೋಣ. ಎಲ್ಲ ಸುತ್ತಮುತ್ತ ಗಿಡ ಎಲ್ಲ ಬೆಳೆದ್ಬಿಟ್ಟವೆ ಫ್ರೆಂಡ್ಸ್. ಇಲ್ಲಿ ಯಾರೂ ಬರಲ್ಲ ನೈಟ್ ಹೊತ್ತಲ್ಲಿ. ಈಗ ಒಂದು 4-5 ಮನೆ ಇದಾವೆ ಫ್ರೆಂಡ್ಸ್. ಇಲ್ಲಿ ಎಲ್ಲ ಜನಗಳು ಹೇಳ್ತಾರೆ ದೆವ್ವ ಇದೆ ಅದು ಇದೆ ಅಂತ. ನೋಡಿ ಫ್ರೆಂಡ್ಸ್, ಒಳಗಡೆ ಬಂದ್ವಿ. ತುಂಬಾ ಹಳೆ ಮನೆ. ಈ ದೆವ್ವ ಇರೋಂಥ ಜಾಗ ಅಂತಾರೆ ಜನಗಳು. ನಾನು ಅಲ್ಲೇ ಇರೋದು ಇವಾಗ. ನೈಟು ತುಂಬಾ ನನಗೂ ಭಯ ಆಗುತ್ತೆ. ನೋಡಿ ಫ್ರೆಂಡ್ಸ್, ಟಾರ್ಚ್ ಲೈಟ್ ಬೇರೆ ತಂದಿಲ್ಲ ನಾನು. ಏನೋ ಸೌಂಡ್ ಆಗ್ತಾಯಿದೆ, ಬಟ್ ಏನಂತ ಗೊತ್ತಾಗ್ತಾಯಿಲ್ಲ. ನೋಡಿ ಹೊರಗಡೆ ಎಲ್ಲ ಎಷ್ಟು ಕತ್ಲಾಗಿದೆ. ಈ ಥರ ಜಾಗದಲ್ಲಿ ಪ್ಲೀಸ್ ಯಾರು ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ನಾನು ಹಂಗೆ ಬಂದಿರೋದು, ನೀವು ಯಾರು ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಒಬ್ಬೊಬ್ಬರೇ, ನಾನು ಒಬ್ಬನೇ 11:30ಗೆ ಬಂದಿರೋದು. ಇದು ನಮ್ಮೂರಿಂದ 5 ಕಿಲೋಮೀಟ್ರ್ ದೂರ ಇದೆ. ಜನಗಳು ಹೇಳ್ತಾರೆ ನೈಟೆಲ್ಲ ಆ ಕಡೆ ಓಡಾಡಬೇಡಿ, ಎಲ್ಲ ದೆವ್ವ ಇದೆ ಅಂತ ಹೇಳ್ತಾರೆ. ತಿರ್ಗಾ ಅದಿಲ್ಲ ಆ ಜಾಗದಲ್ಲಿ. ಫುಲ್ ಭಯ ಆಗ್ತಾಯಿದೆ ಫ್ರೆಂಡ್ಸ್ ನನಗೂ. ಇದು ಮನೆ ಪಕ್ಕದಲ್ಲಿ ಮುಂದೆ ಇದು ಈಗ ಫುಲ್ಲು ಫಾರೆಸ್ಟ್ ಇದೆ ಹೊರಗಡೆ ಎಲ್ಲ ಫ್ರೆಂಡ್ಸ್. ಬನ್ನಿ ಹೊರಗಡೆ ಹೋಗೋಣ. ಇದು ಪಕ್ಕದಲ್ಲಿರೋ ಮನೆ. ಈ ಥರ ಮನೆ 4 ಇದಾವೆ ಇಲ್ಲಿ. ತುಂಬಾ ಭಯಂಕರವಾದ ಜಾಗ ಫ್ರೆಂಡ್ಸ್ ಇದು. ಇಲ್ಲಿ ಕತೆ ಕಟ್ಟಿ ಹೇಳ್ತಾರೆ ದೆವ್ವ ಇದೆ ಅದು ಇದೆ ಅಂತ. ಇದು 2ನೇ ಮನೆ ಫ್ರೆಂಡ್ಸ್ ಇದು. ಬನ್ನಿ ಒಳಗಡೆ ಹೋಗೋಣ ಬನ್ನಿ. ನೋಡಿ ಈ ಥರ ಭಯಂಕರವಾಗಿ ಒಳಗಡೆ ಇದೆ ಪ್ಲೇಸು. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ನಾನು ಚಾಲೆಂಜ್ ಮಾಡಿದ್ದೆ. ಒಬ್ಬನೇ ಬಂದು ಈ ಮನೆಗೆ ಬಂದು 11:30ಗೆ ವಿಡಿಯೋ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ನಾವು ಚಾಲೆಂಜ್ಗೋಸ್ಕರ ಬಂದಿರೋದು. ಫ್ರೆಂಡ್ಸ್, ಈ ಥರ ನೀವು ಚಾಲೆಂಜ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಅಲ್ಲಿ ಏನೋ ಕಾಣಿಸ್ತಾ ಇದೆ. ತುಂಬಾ ಭಯ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ. ನನ್ನ ಫ್ರೆಂಡ್ಸ್ ಚಾಲೆಂಜ್ ಮಾಡಿದಕ್ಕೋಸ್ಕರ ನಾವು ಬಂದಿರೋದಿಲ್ಲ. ಇನ್ನೊಂಥರ ನೀವು ಯಾವುದೇ ಕಾರಣಕ್ಕೂ ಈ ಥರ ಚಾಲೆಂಜ್ ಮಾಡಿ ಒಬ್ಬೊಬ್ಬರೇ ಬಿಟ್ಟು ಬರೋಕ್ಕೆ ಹೋಗ್ಬಿಡಿ. ನೋಡಿ ಇದೆಲ್ಲ ನೋಡಿ ಫ್ರೆಂಡ್ಸ್ ಅಂತ ಇದೆ.
ರೂಮ್ ಇದೆ ಇಲ್ಲಿ ತೆಗೆದು ಏನಿದೆ ಅಂತ ಕ್ಲಿನಿಕ್ಕಿ ನೋಡಿ ಫ್ರೆಂಡ್ಸ್. ಇದು ಮಧ್ಯಾಹ್ನ ಹೊತ್ತಲ್ಲಿ ಬರೋಕ್ಕೆ ಜನಗಳು ಹೆದರ್ತಾರೆ ಇಲ್ಲಿ, ಅಂಥದ್ರಲ್ಲಿ ನೈಟ್ ಒಬ್ಬನೇ ಬಂದಿರೋದು. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಇದು ಜಾಗ ಪಕ್ಕದಲ್ಲೆಲ್ಲ ಗಿಡಗಳು ಜಾಸ್ತಿ ಇದ್ದಾವೆ. ಊರಲ್ಲಿ ಜನಗಳೆಲ್ಲ ಹೇಳ್ತಾರೆ ಇಲ್ಲಿ ದೆವ್ವ ಇದೆ ಅದು ಇದೆ ಅಂತ, ಬಟ್ ನಾನು ನಂಬಿದ್ದಿಲ್ಲ. ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಗ್ತಾಯಿದೆ. ತುಂಬಾ ಭಯಂಕರವಾದ ಪ್ಲೇಸ್ ಇದು. ಬಂದ್ವಿ ಫ್ರೆಂಡ್ಸ್, ಹೊರಗಡೆ ಬಂದ್ವಿ ಬೈಕ್ ಹತ್ರ. ಹೊರಗಡೆ ನೋಡ್ಕೊಂಡು ಬನ್ನಿ ಸ್ವಲ್ಪ ಮನೆ ಸುತ್ತಮುತ್ತ ಹೆಂಗಿದೆ ಅಂತ ವಾತಾವರಣ. ಇಲ್ಲಿ ಯಾರಾದರೂ ಏನು ಬೇಕಂತಲೇ ಈ ಥರ ಮಾಡ್ತಾರಾ ಏನು, ಅದೇ ಆ ಥರ ಇದೆ ಗೊತ್ತಾಗ್ತಾ ನನಗೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಒಳ್ಳೆ ಫಾರೆಸ್ಟ್ ಥರ ಇದೆ. ದಯವಿಟ್ಟು ಒಬ್ಬೊಬ್ಬರೇ ಇಂಥ ಜಾಗಕ್ಕೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನೋಡಿ ಸುತ್ತಲೂ ಎಲ್ಲ ಇದೇ ಮನೆ ಫ್ರೆಂಡ್ಸ್. ಅದು ನೋಡಿದ್ದಲ್ಲ ಇದೆ ಮನೆ, ಎಷ್ಟು ಭಯಂಕರವಾಗಿದೆ. ಪ್ಲೀಸ್ ದಯವಿಟ್ಟು ಯಾರು ಹೋಗ್ಬಿಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಸುತ್ತಮುತ್ತಲು ಕತ್ಲೇ ಇರೋದು. ಇದು ಊರು ಬಿಟ್ಟು 5 ಕಿಲೋಮೀಟ್ರ್ ಒಳಗಡೆ ಇದೆ ಇದು. ಪ್ಲೀಸ್ ದಯವಿಟ್ಟು ಯಾರು ಇದರ ನಂತರ ಚಾಲೆಂಜ್ ಮಾಡಿ ಒಬ್ಬೊಬ್ಬರೇ ಇಂಥ ಮನೆಗಳಿಗೆ ಹೋಗ್ಬೇಡಿ ಪ್ಲೀಸ್. ತುಂಬಾ ಭಯ ಆಗ್ತಾಯಿದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ.